ಹಾಯ್ ಹಲೋ ಸಖಿ ಕುಕ್ಕಿಂಗ್ ಕ್ಲೋಸಪ್ಗೆ ಸ್ವಾಗತ. ನಾವು ಇವತ್ತು ರೆಸ್ಟೋರೆಂಟ್ ಸ್ಟೈಲ್ ಕ್ಯಾಪ್ಸಿಕಮ್ ಎಗ್ ಕರಿ ಹೇಗೆ ಮಾಡೋದಂತ ನೋಡೋಣ. ಫಸ್ಟಿಗೆ ಬಾಯ್ಲ್ಡ್ ಎಗ್ 6, ಡೀಪ್ ಫ್ರೈ ಮಾಡಿರೋ ಕ್ಯಾಪ್ಸಿಕಮ್ 1, ಡೀಪ್ ಫ್ರೈ ಮಾಡಿರೋ ಆನಿಯನ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕೊತ್ತಂಬರಿ, ಹಸಿಮೆಣಸು. ಈಗ ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಇದು ಎಣ್ಣೆ ಬಿಸಿ ಆದಮೇಲೆ ಒಂದು 10 to 15 ಗೋಡಂಬಿ ಅಥವಾ ಕ್ಯಾಶ್ಯೂನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಅದೊಂದು ಕಡೆ ಎತ್ತಿಟ್ಟು 1 ಇಂಚು ಶುಂಠಿ, 10 ಬೆಳ್ಳುಳ್ಳಿ, 3 ಬ್ಯಾಡಗಿ ಮೆಣಸಿನ್ಕಾಯಿ, 1 ದೊಡ್ಡ ಟೊಮೆಟೊ, ಚಿಕ್ಕದಾದರೆ 2 ಹಸಿಮೆಣಸು ಹಾಕ್ಕೊಂಡು ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಟೊಮೆಟೊ ಚೆನ್ನಾಗಿ ಬಾಯ್ಲ್ ಆಗಬೇಕು. ಟೊಮೆಟೊ ಸಾಫ್ಟಾಗಿ ಬಾಯ್ಲ್ ಆದಮೇಲೆ ಇದನ್ನು ಒಂದು ಕಡೆ ಎತ್ತಿಟ್ಕೋಬೇಕು ತಣ್ಣಗಾಗಲಿಕ್ಕೆ. ಅದೇ ಎಣ್ಣೆಗೆ ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ 1 ನಿಮಿಷ ಫ್ರೈ ಮಾಡಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ನಾವು ಮೊದಲೇ ಬಾಯ್ಲ್ ಮಾಡಿರೋ ಮೊಟ್ಟೆಗೆ ಹೀಗೆ ಪ್ರಿಕ್ ಮಾಡ್ಕೋಬೇಕು. ಯಾವುದ್ರಲ್ಲಾದರೂ ಮಾಡ್ಕೋಬೋದು. ಇನ್ನೊಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ 1/4 ಟೀ ಸ್ಪೂನ್ ಅರಿಶಿಣ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದಕ್ಕೆ ನಾವು ಪ್ರಿಕ್ ಮಾಡಿಟ್ಟಿರೋ ಎಗ್ ಹಾಕಬೇಕು. ಇದನ್ನು ಈಗ ನಿಧಾನಕ್ಕೆ ರೊಟೇಟ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಎಗ್ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಹಾರ್ಡ್ ಆಗುತ್ತೆ. ನಾವು ಕರಿ ಮಾಡುವಾಗ ಅದು ಇದಾಗಲ್ಲ. ಫ್ರೈಡ್ ಆನಿಯನ್ ಮತ್ತು ಫ್ರೈಡ್ ಗೋಡಂಬಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಇದು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈ ಕಡೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ 2 ಏಲಕ್ಕಿ, 2 ಪೀಸ್ ಚಕ್ಕೆ, ಒಂದು 4ರಿಂದ 5 ಲವಂಗ ಹಾಕ್ಕೊಂಡು ಬಿಸಿ ಆದಮೇಲೆ ಒಂದು ಫೈನ್ ಚಾಪ್ ಮಾಡಿರೋ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದನ್ನ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ 1-2 ಪೀಸ್ ಟೊಮೆಟೊ, ನಾವು ಮೊದಲೇ ತಗೊಂಡಿರೋ ಟೊಮೆಟೊನ 2 ಕಟ್ ಮಾಡಿಕೊಂಡ್ರೆ ಸಾಕು. ಈಗ 1/4 ಟೀ ಸ್ಪೂನ್ ಧನಿಯಾ, 1 ಸ್ಪೂನು ಮತ್ತು ಸ್ವಲ್ಪ ಧನಿಯಾ ಪೌಡ್ರು, 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ಇದಾಗಿದೆ. ಇದಕ್ಕೆ ಈಗ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಹಾಕ್ಕೊಂಡು ಇದು ಸ್ವಲ್ಪ ಕನ್ಸಿಸ್ಟೆನ್ಸಿ ತಂದ್ಕೋಬೇಕು. 1 ಕಪ್ ನೀರು ಸಾಕಾಗುತ್ತೆ. 1 ಕಪ್ ತುಂಬ ತಿಕ್ಕಾಯ್ತಂದ್ರೆ ಇನ್ನೊಂದು ಅರ್ಧ ಕಪ್ ಸೇರಿಸ್ಕೊಳ್ಳಿ. ಇದೊಂದು ಕನ್ಸಿಸ್ಟೆನ್ಸಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದು ಒಂದು ಕುದಿ ಬರಬೇಕು ಚೆನ್ನಾಗಿ. ಇದನ್ನ ಕೈ ಆಡಿಸ್ತಾ ಇರಬೇಕು, ಏಕೆಂದರೆ ನಾವು ಗೋಡಂಬಿ ಹಾಕಿರೋದ್ರಿಂದ ಅದು ಬೇಗ ಅಡಿ ಹಿಡಿಯುತ್ತೆ. ಈಗ ನಾವು ಡೀಪ್ ಫ್ರೈ ಮಾಡಿರೋ ಕ್ಯಾಪ್ಸಿಕಮ್ ಒಂದು ಕುದೀತಾ ಇರೋ ಮಸಾಲೆಗೆ ಸೇರಿಸ್ಕೋಬೇಕು. ಡೀಪ್ ಫ್ರೈ ಮಾಡಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಅದು ಕ್ರಿಸ್ಪಾಗಿ ಮಧ್ಯದಲ್ಲಿ ಸಿಗ್ತಾ ಇರುತ್ತೆ. ಅದಕ್ಕೆ ಈಗ ನಾವು ರೆಡಿ ಮಾಡಿಟ್ಟಿರೋ ಎಗ್ಗಳನ್ನ ಹಾಕ್ಕೋಬೇಕು. ಎಗ್ ಹಾಕ್ಕೊಂಡಿದ್ದೀವಿ. ಈಗ ಇನ್ನೊಂದು ಸರಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಮಿಕ್ಸ್ ಆದಮೇಲೆ ಅಡಿ ಹಿಡಿದೇ ಇರೋ ಥರ ಕೈ ಆಡಿಸ್ಕೊಂಡು ಇದನ್ನ ಸ್ವಲ್ಪ ಮುಚ್ಚಿ ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ಇದು 5 ಮಿನಿಟ್ಸ್ ಆಗಿದೆ. ಈಗ ರೆಡಿಯಾಗಿದೆ. ಈಗ ರೆಡಿ ಎಗ್ ಕ್ಯಾಪ್ಸಿಕಮ್ ಮಸಾಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.